ನಮಸ್ಕಾರ. ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೊಸ ವಿಷಯವನ್ನ ಶೈಕ್ಷಣಿಕ ವಿಚಾರದಲ್ಲಿ ಹೇಳಿರ್ತಾರೆ. ಅಂದ್ರೆ ಯಾರು ಖಾಸಗಿ ಶಾಲೆಯವರು 50,000ಕ್ಕಿಂತ ಹೆಚ್ಚಿನ ಫೀಸ್ ಅನ್ನ ಪಡಿತಾ ಇದ್ದಾರೆ, ಅವರು ಹತ್ತಿರದ ಸರ್ಕಾರಿ ಶಾಲೆಗಳನ್ನ ದತ್ತು ಪಡೆದು ನಡೆಸಬೇಕಂತ ಹೇಳ್ತಾ ಇದ್ದಾರೆ. ಸ್ವಾಮಿ ಡಿ.ಕೆ. ಶಿವಕುಮಾರ್ ಅವರೇ, ತಮ್ಮದೇ ಒಂದು ಶಾಲೆ ಇದೆ, ಲಕ್ಷಾಂತರ ರೂಪಾಯಿ ಫೀಸ್ ಅನ್ನ ತಾವು ವಸೂಲಿ ಮಾಡ್ತಾ ಇದ್ದೀರಾ. ಈಗಾಗಲೇ ಖಾಸಗಿ ಶಾಲೆಯವರು ಒಂದು ಫೀಸ್ ಅನ್ನ ಒಂದು ಕಾನೂನು ಬಾಹಿರವಾಗಿ ಪೋಷಕರಿಂದ ಲೂಟಿ ಹೊಡಿತಿರೋದು ತಮಗೂ ಗೊತ್ತಿದೆ. ಅದರಲ್ಲೂ ಸಹ ಈ ರೀತಿ ಒಂದು ಕ್ಯಾಪ್ಷನ್ ಹಾಕಿದಾಗ ಎಲ್ಲೋ ಒಂದು 35-40 ಸಾವಿರ ಇರುವಂತಹ ಖಾಸಗಿ ಶಾಲೆಗಳು 70,000ದಿಂದ 1 ಲಕ್ಷವರೆಗೂ ಮತ್ತೆ ಜಾಸ್ತಿ ಮಾಡ್ಕೊಂತಾರೆ. ಮತ್ತೆ ಅವ್ರಿಗೆ ಒಂದು ಮಾನದಂಡನೂ ಸಿಗುತ್ತೆ. ಸರ್ಕಾರನೇ ನಮ್ಗೆ ದತ್ತು ತಗೊಳ್ಬೇಕಂತ ಹೇಳಿರ್ಬೇಕಾದ್ರೆ ನಮ್ಗೆ ಅಲ್ಲೂ ಖರ್ಚು ವೆಚ್ಚಗಳಿದೆ. ಯಾರು 1.5-2 ಲಕ್ಷ ಫೀಸ್ ತಗೊಳ್ತಿದ್ದಾರೆ, ಅವರು 2.5-3 ಲಕ್ಷವರೆಗೂ ಹೋಗ್ತಾರೆ. ಅಂದ್ರೆ ಒಂದು ರೀತಿ ಇಲ್ಲಿಗಲ್ ಆಗಿ, ಕಾನೂನು ಬಾಹಿರವಾಗಿ ಒಂದು ಫೀಸ್ ಸ್ಟ್ರಕ್ಚರ್ ಅನ್ನ ಜಾಸ್ತಿ ಮಾಡಿ ಈಗಾಗಲೇ ಪೋಷಕರನ್ನ ಲೂಟಿ ಮಾಡೋದಕ್ಕೆ ಒಂದು ರೀತಿ ಸರ್ಕಾರನೇ ಎಲ್ಲೋ ಒಂದ್ ಕಡೆ ಪರವಾನಗಿ ಕೊಟ್ಟಂಗಾಗುತ್ತೆ. ದಯವಿಟ್ಟು ಈ ರೀತಿ ನಿರ್ಧಾರಗಳನ್ನ ಕೈ ಬಿಡಿ. ಯಾಕೆ ಅಂದ್ರೆ ಒಂದು ಶಿಕ್ಷಣ ಕೊಡೋದು ಸರ್ಕಾರದ ಆದ್ಯ ಕರ್ತವ್ಯ. ತಾವು ಎಷ್ಟೇ ಫ್ರೀ ಕೊಟ್ಟರು ಏನು ಕೊಟ್ಟರು ಪ್ರಯೋಜನ ಇಲ್ಲ. ಒಂದು ಆರೋಗ್ಯ ಇರ್ಬೋದು ಮತ್ತು ಶಿಕ್ಷಣ ಇರ್ಬೋದು, ಇದನ್ನ ನೀವು ಸರಿಯಾಗಿ ಜನಗಳಿಗೆ ತಪ್ಪಿಸಿದ್ರೆ ಎಲ್ಲಾ ರೀತಿಯ ಸಹಾಯ ಆಗುತ್ತೆ. ಅದರಲ್ಲೂ ನೀವು ಖಾಸಗಿ ಶಾಲೆಗಳಿಗೆ ಒಂದು ರೀತಿ ಈ ರೀತಿ ದುರ್ಬಳಕೆ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಾಗುತ್ತೆ. ಈ ಪ್ರಸ್ತಾವನೆಯನ್ನು ದಯವಿಟ್ಟು ಕೈ ಬಿಡಬೇಕಂತ ಎಲ್ಲಾ ಪೋಷಕರ ಪರವಾಗಿ ನನಗೆ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಓಕೆ, ನಿನ್ನೆ ಮುಖ್ಯಮಂತ್ರಿಗಳು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸೊ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ನಾವು ಅದನ್ನ ತೀವ್ರವಾಗಿ ವಿರೋಧವನ್ನು ಮಾಡ್ತೀವಿ. ಯಾಕಂದ್ರೆ ಅದಕ್ಕೆ ಯಾವುದೇ ಒಂದು ಶಾಸನ ಇಲ್ಲ, ಸುಮ್ಮನೆ ಒಂದು ವೇಗ್ ಸ್ಟೇಟ್ಮೆಂಟ್ ಅನ್ನ ಅವರು ಹೇಳಿದ್ದಾರೆ. ಸೊ ಸರ್ಕಾರಿ ಶಾಲೆಗಳು ದಿನ ಕಳೆದಂತೆ ಮುಚ್ತಾ ಇದ್ದಾವೆ. ಅದಕ್ಕೆ ಕಾರಣ ಏನು ಅಂದ್ರೆ ಸರ್ಕಾರನೇ. ಸೊ ಅದರ ಅಪರಾಧಿತನ ನಮಗೆ ತಲೆ ಕಟ್ಟೋದಿದೆಯಲ್ಲ, ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಸೊ ನಾವು ಯಾವುದೇ ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆಯನ್ನ ದತ್ತು ತಗೊಳ್ಳುವಂತಹ ರಿಸೋರ್ಸಸ್ ಅನ್ನು ನಾವು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಮ್ದು ನಾನ್ ಪ್ರಾಫಿಟಬಲ್ ಚಾರಿಟಬಲ್ ಟ್ರಸ್ಟ್. ಸೊ ನಾವು ಸರ್ಕಾರಿ ಶಾಲೆಗಳನ್ನ ತಗೊಳ್ಳೋದಕ್ಕೆ ನಮ್ಮಲ್ಲಿ ಅಡಿಷನಲ್ ಫೀಸಸ್ ಅನ್ನ ಪೋಷಕರಿಗೆ ಏರೋದಕ್ಕೆ ಆಗೋದಿಲ್ಲ. ಸೊ ಸರ್ಕಾರನೇ ಸರ್ಕಾರಿ ಶಾಲೆಗಳನ್ನ ನಡೆಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ವೇಳೆ ಆ ರೀತಿ ಇಂಟೆನ್ಷನ್ ಇದ್ರೆ ಅದು ಕಾನೂನು ಬಾಹಿರ ಆಗುತ್ತೆ. ಯಾಕಂದ್ರೆ ನೀವು ಅದನ್ನ ಶಾಸನ ರೂಪಿಸಬೇಕಾಗುತ್ತೆ. ಆ ಶಾಸನ ರೂಪಿಸಿದ ನಂತರ ನೀವು ನಮಗೆ ಹೇಳಬೇಕಾಗುತ್ತೆ ಅದಕ್ಕೆ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ. ಸೊ ನಮಗೆ ನಾನ್ ಪ್ರಾಫಿಟಬಲ್ ಚಾರಿಟಬಲ್ ಟ್ರಸ್ಟ್ ಅಂತ ನಮ್ಗೆ ಹೇಳಿ ನಾನ್ ಪ್ರಾಫಿಟಬಲ್ ಅನ್ನ ಕಾರಣಕ್ಕೆ ನೀವು ಶಾಲೆಯನ್ನು ನಮಗೆ ಕೊಟ್ಟು ಅದರ ನಂತರ ನೀವು ಹೆಚ್ಚುವರಿ ಹಣವನ್ನ ಕಲೆಕ್ಟ್ ಮಾಡ್ಕೊಂಡು ನೀವು ಸರ್ಕಾರಿ ಶಾಲೆಯನ್ನ ಮ್ಯಾನೇಜ್ ಮಾಡಿ ಅನ್ನೋದಿದೆಯಲ್ಲ, ಇದೆಲ್ಲೋ ಒಂದ್ ಕಡೆ ನೀವೇ ತಂದಿರೋ ನಿಯಮವನ್ನ ನೀವು ಮುರಿದಂಗಾಗುತ್ತೆ ಈ ಆಂಗಲ್ ನಲ್ಲಿ ಹೇಳೋದಾದ್ರೆ. ಇನ್ನೊಂದ್ ಕಡೆ ನೀವು ಸುಮ್ಮನೆ ಇದನ್ನ ನೀವು ಆತರ ನಡೆಸ್ತಿದ್ರೆ ನಿಮ್ಗೆ 50,000 ರೂಪಾಯಿ ನೀವು ಫೀಸನ್ನ ಹಾಕ್ತಿವಲ್ಲ, ಅದಕ್ಕೆ ರೆಗ್ಯುಲೇಟಿಂಗ್ ಅಂದ್ರೆ ಫೀಸ್ ರೆಗ್ಯುಲೇಷನ್ ಕಮಿಟಿಯನ್ನ ನಾವು ನೇಮಕ ಮಾಡಬೇಕಾಗುತ್ತೆ. ಶುಲ್ಕ ನಿಯಂತ್ರಣವನ್ನ ನಾವು ಜಾರಿಗೆ ತರಬೇಕಾಗುತ್ತೆ. ಹಾಗೆ ಹೀಗೆ ಬೆದರಿಕೆ ಒಡ್ಡೋದಿದೆಯಲ್ಲ, ಇದು ಕೂಡ ತಮಗೆ ಶೋಭೆ ತರುವಂತದ್ದಲ್ಲ. ಸೊ ಒಂದ್ ವೇಳೆ ನೀವು ಹಂಗೆ ಮಾಡೋದಿದ್ರೆ ನೀವು ಎಲ್ಲರನ್ನೂ ಕರೆದ್ಬಿಟ್ಟು ಖಾಸಗಿ ಶಿಕ್ಷಣ ಸಂಸ್ಥೆಯ ಏನು ಒಕ್ಕೂಟಗಳನ್ನ ಕರೆದ್ಬಿಟ್ಟು ಚರ್ಚೆ ಮಾಡಿಬಿಟ್ಟು ಅದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅದಕ್ಕೊಂದು ಕಾನೂನನ್ನು ರೂಪಿಸಿ ಅದರ ನಂತರ ಈ ರೀತಿಯ ಒಂದು ಆಶಯಗಳನ್ನ ಅಥವಾ ಈ ರೀತಿಯ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರೆ ಅದನ್ನು ನಾವು ಸ್ವಾಗತಿಸ್ತೀವಿ. ಸೊ ಅದು ಯಾವುದೂ ಇಲ್ಲದೆ ಏಕೈಕಿ ನಮ್ಮನ್ನು ಎದುರಿಸುವಂತ ತಂತ್ರ ಇದೆಯಲ್ಲ, ಅದಕ್ಕೆ ನಾವು ಮಣಿಯೋದಿಲ್ಲ. ಮತ್ತೆ ಅದನ್ನ ಆ ಒಂದು ಮನೋಭಾವವನ್ನು ಓಕೆ, ನಿನ್ನೆ ಮುಖ್ಯಮಂತ್ರಿಗಳು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸೊ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ನಾವು ಅದನ್ನ ತೀವ್ರವಾಗಿ ವಿರೋಧವನ್ನು ಮಾಡ್ತೀವಿ. ಯಾಕಂದ್ರೆ ಅದಕ್ಕೆ ಯಾವುದೇ ಒಂದು ಶಾಸನ ಇಲ್ಲ, ಸುಮ್ಮನೆ ಒಂದು ವೇಗ್ ಸ್ಟೇಟ್ಮೆಂಟ್ ಅನ್ನ ಅವರು ಹೇಳಿದ್ದಾರೆ. ಸೊ ಸರ್ಕಾರಿ ಶಾಲೆಗಳು ದಿನ ಕಳೆದಂತೆ ಮುಚ್ತಾ ಇದ್ದಾವೆ. ಅದಕ್ಕೆ ಕಾರಣ ಏನು ಅಂದ್ರೆ ಸರ್ಕಾರನೇ. ಸೊ ಅದರ ಅಪರಾಧಿತನ ನಮಗೆ ತಲೆ ಕಟ್ಟೋದಿದೆಯಲ್ಲ, ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಸೊ ನಾವು ಯಾವುದೇ ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆಯನ್ನ ದತ್ತು ತಗೊಳ್ಳುವಂತಹ ರಿಸೋರ್ಸಸ್ ಅನ್ನು ನಾವು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಮ್ದು ನಾನ್ ಪ್ರಾಫಿಟಬಲ್ ಚಾರಿಟಬಲ್ ಟ್ರಸ್ಟ್. ಸೊ ನಾವು ಸರ್ಕಾರಿ ಶಾಲೆಗಳನ್ನ ತಗೊಳ್ಳೋದಕ್ಕೆ ನಮ್ಮಲ್ಲಿ ಅಡಿಷನಲ್ ಫೀಸಸ್ ಅನ್ನ ಪೋಷಕರಿಗೆ ಏರೋದಕ್ಕೆ ಆಗೋದಿಲ್ಲ. ಸೊ ಸರ್ಕಾರನೇ ಸರ್ಕಾರಿ ಶಾಲೆಗಳನ್ನ ನಡೆಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ವೇಳೆ ಆ ರೀತಿ ಇಂಟೆನ್ಷನ್ ಇದ್ರೆ ಅದು ಕಾನೂನು ಬಾಹಿರ ಆಗುತ್ತೆ. ಯಾಕಂದ್ರೆ ನೀವು ಅದನ್ನ ಶಾಸನ ರೂಪಿಸಬೇಕಾಗುತ್ತೆ. ಆ ಶಾಸನ ರೂಪಿಸಿದ ನಂತರ ನೀವು ನಮಗೆ ಹೇಳಬೇಕಾಗುತ್ತೆ ಅದಕ್ಕೆ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ. ಸೊ ನಮಗೆ ನಾನ್ ಪ್ರಾಫಿಟಬಲ್ ಚಾರಿಟಬಲ್ ಟ್ರಸ್ಟ್ ಅಂತ ನಮ್ಗೆ ಹೇಳಿ ನಾನ್ ಪ್ರಾಫಿಟಬಲ್ ಅನ್ನ ಕಾರಣಕ್ಕೆ ನೀವು ಶಾಲೆಯನ್ನು ನಮಗೆ ಕೊಟ್ಟು ಅದರ ನಂತರ ನೀವು ಹೆಚ್ಚುವರಿ ಹಣವನ್ನ ಕಲೆಕ್ಟ್ ಮಾಡ್ಕೊಂಡು ನೀವು ಸರ್ಕಾರಿ ಶಾಲೆಯನ್ನ ಮ್ಯಾನೇಜ್ ಮಾಡಿ ಅನ್ನೋದಿದೆಯಲ್ಲ, ಇದೆಲ್ಲೋ ಒಂದ್ ಕಡೆ ನೀವೇ ತಂದಿರೋ ನಿಯಮವನ್ನ ನೀವು ಮುರಿದಂಗಾಗುತ್ತೆ ಈ ಆಂಗಲ್ ನಲ್ಲಿ ಹೇಳೋದಾದ್ರೆ.
ಇನ್ನೊಂದ್ ಕಡೆ ನೀವು ಸುಮ್ಮನೆ ಇದನ್ನ ನೀವು ಆತರ ನಡೆಸ್ತಿದ್ರೆ ನಿಮ್ಗೆ 50,000 ರೂಪಾಯಿ ನೀವು ಫೀಸನ್ನ ಹಾಕ್ತೀವಲ್ಲ, ಅದಕ್ಕೆ ರೆಗ್ಯುಲೇಟಿಂಗ್ ಅಂದ್ರೆ ಫೀಸ್ ರೆಗ್ಯುಲೇಷನ್ ಕಮಿಟಿಯನ್ನ ನಾವು ನೇಮಕ ಮಾಡಬೇಕಾಗುತ್ತೆ, ಶುಲ್ಕ ನಿಯಂತ್ರಣವನ್ನ ನಾವು ಜಾರಿಗೆ ತರಬೇಕಾಗುತ್ತೆ, ಹಾಗೆ ಹೀಗೆ ಬೆದರಿಕೆ ಒಡ್ಡೋದಿದೆಯಲ್ಲ, ಇದು ಕೂಡ ತಮಗೆ ಶೋಭೆ ತರುವಂತದ್ದಲ್ಲ. ಸೊ ಒಂದ್ ವೇಳೆ ನೀವು ನಂಗೆ ಮಾಡೋದೇ ಇದ್ರೆ ನೀವು ಎಲ್ಲರನ್ನೂ ಕರೆದ್ಬಿಟ್ಟು ಖಾಸಗಿ ಶಿಕ್ಷಣ ಸಂಸ್ಥೆಯ ಏನು ಒಕ್ಕೂಟಗಳದವ್ರನ್ನ ಕರೆದ್ಬಿಟ್ಟು ಚರ್ಚೆ ಮಾಡಿಬಿಟ್ಟು ಅದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅದಕ್ಕೊಂದು ಕಾನೂನನ್ನು ರೂಪಿಸಿ ಅದರ ನಂತರ ಈ ರೀತಿಯ ಒಂದು ಆಶಯಗಳನ್ನ ಅಥವಾ ಈ ರೀತಿಯ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರೆ ಅದನ್ನು ನಾವು ಸ್ವಾಗತಿಸ್ತೀವಿ. ಸೊ ಅದು ಯಾವುದೂ ಇಲ್ಲದೆ ಏಕೆ ನಮ್ಮನ್ನು ಎದುರಿಸುವಂತ ತಂತ್ರ ಇದೆಯಲ್ಲ, ಅದಕ್ಕೆ ನಾವು ಮಣಿಯೋದಿಲ್ಲ. ಮತ್ತೆ ಅದನ್ನ ಆ ಒಂದು ಮನೋಭಾವವನ್ನು